ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ದರ್ಶನ್. ಪರಪ್ಪನ ಅಗ್ರಹಾರ ಸೆಲ್ನಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರಂತೆ. ಯಾರೊಂದಿಗೂ ಮಾತನಾಡಲಿಕ್ಕೆ ಇಚ್ಛಿಸ್ತಾ ಇಲ್ವಂತೆ ದಾಸ. ತಾನಿರುವಂತಹ ಬ್ಯಾರಕ್ ಅನ್ನು ಬಿಟ್ಟು ಹೊರಗೂ ಕೂಡ ಬರ್ತಾ ಇಲ್ಲ. ದರ್ಶನ್ ಭೇಟಿಗೆ ಬಂದಂತಹ ನಟರು ಬಂದ ದಾರಿಗೆ ಸುಂಕವಿಲ್ಲದ ರೀತಿಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಹೊರಗಡೆ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರ್ತಿದ್ರು, ಪಬ್ಬು ಪಾರ್ಟಿ ಅಂತೇಳಿ ಬ್ಯುಸಿ ಆಗಿರ್ತಿದ್ರು, ಜಿಮ್ಮು ಅಂತೇಳಿ ಬ್ಯುಸಿ ಆಗಿರ್ತಿದ್ರು. ಈಗ ಸೆರೆಮನೆ ವಾಸದಲ್ಲಿ ಸೈಲೆಂಟ್ ಆಗಿದ್ದಾರೆ ದಾಸ. ಜೈಲಿನಲ್ಲಿ ಹಾಗಾದ್ರೆ ದರ್ಶನ್ ಯಾವ ರೀತಿ ಮಂಕಾಗಿದ್ದಾರೆ? ಪ್ರತಿದಿನ ಸಾಕಷ್ಟು ಮಂದಿ ಎಂಟ್ರಿ ಹಾಕ್ಸಿದ್ರು ಕೂಡ ನೋಡ್ಲಿಕ್ಕೆ ಹೋಗ್ತಾ ಅಲ್ವಂತೆ ದರ್ಶನ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, ಇವತ್ತಿಗೆ 6 ದಿನ ದರ್ಶನ್ ಅವರು ಸೆಂಟ್ರಲ್ ಜೈಲ್ ಒಳಗೆ ಹೋಗಿ ಹೇಗಿದೆ ಅವರ ದಿನಚರಿ, ಜೊತೆಗೆ ಯಾಕಾಗಿ ಸೈಲೆಂಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಸಿಗ್ತಾ ಇದೆಯಾ? ಪ್ರೇಮ್, ಖಂಡಿತವಾಗೂ ದರ್ಶನ್ ಜೈಲು ಪಾಲಾಗಿ ಇವತ್ತಿಗೆ 6 ದಿನ ಕಳೆದಿದೆ. ಜೊತೆಗೆ ಸಾಕಷ್ಟು ಜೈಲಿನ ಒಳಗಡೆ ಹೋದಾಗ ಜೈಲಿನ ಊಟಕ್ಕೂ ಹೊಂದ್ಕೊಳಕ್ಕಾಗದೆ ಪರದಾಡಿದಂಥ ಘಟನೆಯೂ ಸಹ ಆಗಿತ್ತು. ಜೊತೆಗೆ ಏನಂತಂದರೆ ಪತ್ನಿ ಮತ್ತು ವಿಜಯಲಕ್ಷ್ಮಿ ಮತ್ತು ಮಗ ಬಂದು ಹೋದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ದರು. ಆದರೆ ಇವತ್ತು ಅವರ ತಾಯಿ ಮತ್ತು ತಮ್ಮ ಬರ್ತಾರೆ ಅಂತೇಳಿ ಜೈಲಿನ ಅಧಿಕಾರಿಗಳ ಬಳಿಯೂ ಸಹ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಇವತ್ತು ಬರೋದಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ ಏನೋ ಹೇಳ್ತಿದ್ದಾರೆ. ಆದರೆ ಅಧಿಕಾರಿಗಳಿಗೆ ನಾಳೆ ಅಥವಾ ನಾಳಿದ್ದಾದರೂ ನನಗೆ ಸಮಯಾವಕಾಶ ಕೊಡಿ ಭೇಟಿ ಮಾಡೋದಕ್ಕೆ ಅಂತ ಕೇಳಿದ್ದಾರೆ ಅಂತೇಳಿ ಜೈಲಿನ ಮೂಲಗಳ ಮಾಹಿತಿ ಲಭ್ಯ ಆಗಿರುತ್ತದೆ. ಅಂದರೆ ಎಲ್ಲ ಒಂದು ಕಡೆಗೆ ದರ್ಶನ್ಗೆ ಒಂದು ಪ್ರಾಯಶ್ಚಿತ್ತ ಆಗ್ತಾ ಇದೆ, ಪಶ್ಚಾತ್ತಾಪಕ್ಕೆ ಒಳಗಾದ್ರ. ಅಂದರೆ ಈ ಪ್ರಕರಣ, ಕೊಲೆ ಪ್ರಕರಣದಲ್ಲಿ ಈ ರೀತಿ ಆಯ್ತಲ್ಲ ಅನ್ನೋದು ಒಂದು ಕಡೆಗೆ ನೋವಾದರೆ, ಮತ್ತೊಂದು ಕಡೆಗೆ ಸಾಮಾನ್ಯವಾಗಿ ಐಷಾರಾಮಿ ಜೀವನ ಮಾಡಿಕೊಂಡು ಇವೆಲ್ಲ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡಿದ್ದವರು ಏಕಾಏಕಿ ಈಗ ಒಂದು ಕೊಠಡಿಯಲ್ಲಿ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಇರಬೇಕಾದ್ರೆ ಎಲ್ಲೂ ಸಹ ಫ್ರೀಯಾಗಿ ಓಡಾಡೋಕ್ಕೂ ಆಗಲ್ಲ. ಕೊಠಡಿಯಲ್ಲಿ ಇರಬೇಕು ಅಥವಾ ಪ್ಯಾಸೇಜಲ್ಲಿ ಮಾತ್ರ ವಾಕಿಂಗ್ ಮಾಡೋದಕ್ಕೆ, ಅದು ಜೈಲಿನ ಪೊಲೀಸ್ ಸಿಬ್ಬಂದಿ ಇದ್ದಾಗ ಮಾತ್ರ ಓಡಾಡೋಕ್ಕೆ ಸಾಧ್ಯ. ಹಾಗಾಗಿ ಒಂದು ರೀತಿ ಕೊಠಡಿ ಬಿಟ್ಟು ಆಚೆ ಬರ್ತಾ ಇಲ್ಲ. ಜೊತೆಗೆ ಸಹ ಕೈದಿಗಳ ಜೊತೆನೂ ಮಾತಾಡೋಕ್ಕೂ ಸಹ ಹೆಚ್ಚಿಗೆ ಮಾತಾಡ್ತಿಲ್ಲ. ಸಂಪೂರ್ಣವಾಗಿ ಬೆಳಗ್ಗೆ ಹೊತ್ತು 1 ಗಂಟೆ ಧ್ಯಾನಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋಂಥದ್ದು. ಅಂದರೆ ಧ್ಯಾನ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಹೋಗ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಮೌನಕ್ಕೆ ಶರಣ ಆಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.